ಅದನ್ನೇ ವ್ರತೋಪವಾಸಗಳನ್ನು ಮಾಡಿ ನಿನ್ನನ್ನು ತಡೆದ. ನನ್ನೆದೆಯ ರಕ್ತ ಬಸಿದು ನಿನ್ನನ್ನು ಸಲಹಿರು. ಮಾರ್ಗದಲ್ಲಿ ನಿನ್ನ ಕರುಳಿಂದ ಒಂದು ತೊಟ್ಟು ಕಂಬನಿ ಭೂಮಿಗೆ ಬಿದ್ದರು. ನನ್ನೆದೆಯ ರಕ್ತವು ನಷ್ಟವಾಯಿತು ಎಂದು ಭಾವಿಸುತ್ತೇನೆ. ಕಂಡ ತಾಯಿಯಂತ ಬಂಧು, ಹಿತೈಷಿ, ಸ್ನೇಹಿತೆಯು ಬೇರಾರು ಸಿಗುವುದಿಲ್ಲ ಮಗನೇ. ಆದ್ದರಿಂದ ಈ ಯುದ್ಧದ ಚಿಂತೆಯನ್ನು ಬಿಡು. ಪಾಂಡವರಿಗೆ ಸಲ್ಲಬೇಕಾಗಿದ್ದ ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಸಮಾನ ಭಾವದಿಂದ ಭೂಮಿಯನ್ನಾಡುವ ಪುನಃ ಅದೇ ಮಾತು. ನಿನ್ನ ಸುಭದ್ರನಾಗಿ ಎನಿಸಿದ ಮೇಲೆ ಸಾತ್ವಿಕತೆಯನ್ನು ತಿಳಿಸಬೇಕು. ಇಲ್ಲ ಇಲ್ಲ ಇಲ್ಲ, ಯುದ್ಧ ಸಾತ್ವಿಕ ಧರ್ಮ. ಯುದ್ಧಕ್ಕಾಗಿ ಶಕ್ತಿಯ ಹಿಂದೆ ಹೋಗುತ್ತಿಲ್ಲ. ನಿನ್ನ ಸುಪುತ್ರ ನಿನ್ನ ಗರ್ಭ ಸಿದ್ಧಾಂತ ಮಹಾಪರಾಕ್ರಮಶಾಲಿ. ದುರ್ಯೋಧನ ಅಮರ ಶಬ್ದ ಪಾಂಡವರು ರಾಜ್ಯವನ್ನು ಪಡೆಯುವುದಾದರೆ ಸಮರಾಂಗಣದಲ್ಲಿ ಪಡೆಯುವುದು, ಆಸ್ಥಾನದಲ್ಲಿ ಪಡೆಯುವುದು, ಬೇರೆ ರತಿಯಲ್ಲಿ ಘೋಷಣೆ ಪಡೆಯುವುದು, ಸಂಧಾನದಲ್ಲಿ ಸಾಧ್ಯವಿಲ್ಲ. ಕೃಷ್ಣ, ಏನು ಒಂದು ಎಷ್ಟೊತ್ತಾಯಿತು, ಇನ್ನು ಏಕೆ ಇಲ್ಲೇ ನಿಂತಿವೆ? ನೀನೇನು ಹೊರಡಬಹುದಲ್ಲ? ಅಮ್ಮ ಕೃಷ್ಣ, ನಾನೊಂದು ಬಹಳ ಹೊತ್ತಾಯಿತು. ನಾನು ಇಲ್ಲಿ ನಿಲ್ಲುವುದಿಲ್ಲ. ನನಗಿನ್ನು ಸಮಯವಿಲ್ಲ. ನಾನು ಹೋಗ್ತೇನೆ. ಸಮಯವಿಲ್ಲ. ಅಧರ್ಮ ಸುರಿಯಿಂದ ಉನ್ಮತ್ತನಾದವರಿಗೆ ಧರ್ಮಾಚರಣೆಗೆ ಸಮಯವಿಲ್ಲ. ಹಸಿನ ಬೇಟೆಯ ನಾಯಿಯಂತೆ ಮೃತ್ಯುವು ಬೆನ್ನಟ್ಟಿ ಬರುತ್ತಿರುವಾಗ ಮನುಷ್ಯನಿಗೆ ಸಮಯವಿಲ್ಲ. ಅಯ್ಯೋ ಹಠ ಭಾಗ್ಯ ಕುಮಾರ, ಇಷ್ಟೊಂದು ಅಸಹ್ಯದಿಂದ ಕೂಡಿದವರಾದ ನೀನು ಈ ಅಖಂಡ ಸಾಮ್ರಾಜ್ಯವನ್ನು ಶಾಸನ ಮಾಡಬಲ್ಲಿಯ? ಇಲ್ಲ, ನೀನು ನಾಶ ಬಂದವೆ. ನಿನ್ನೊಂದಿಗೆ ಕುರುಕುಲವನ್ನು ನಾಶಗೈವೆ. ಕೃಷ್ಣ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನು ಏನನ್ನು ಬರೆದಿರಬೇಕು? ಸಂಭವ. ನಾನು ದೂತರನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು ದುರ್ಯೋಧನ ದರ್ಪವು ಇಷ್ಟೊಂದು ನಿಂತಿದೆ? ವಾಸುದೇವ, ನಿನಗೆ ಕರೆದೊಳಿಸಿ ಬೇಡಿಕೊಳ್ಳಲು ಧರ್ಮವಿಲ್ಲದೆ ಈ ಆಸ್ಥಾನದಲ್ಲಿ ನೀನು ಒಂದು ಕ್ಷಣವೂ ಕೂಡ ನಿಲ್ಲಬೇಡ. ಕೂಡಲೇ ಸ್ಥಾನವನ್ನು ತ್ಯಾಗ ಮಾಡ. ದುರ್ಯೋಧನಿಗೆ ಎದುರಿ ನಾನು ಇಲ್ಲಿಂದ ಬೀತನಾಗಲಿ, ಅದೆಂದಿಗೂ ಸಾಧ್ಯವಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನಾನು ಹೆದರುವುದಿಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾಮಾತ್ರದಿಂದ ಒಬ್ಬ ಸಾಮಾನ್ಯನಿಗೆ ಹೆದರುವುದು. ರಾಜಮಹಿಷಿ, ಈ ನನ್ನ ಚಕ್ರದಲ್ಲಿ ಎಷ್ಟು ಶಕ್ತಿ ಇರುವುದೆಂಬುದನ್ನು ನೀನು ತಿಳಿದಿರುವಿ. ಇದರ ಕೋಟಿ ಅಂಶದಲ್ಲಿ ಒಂದು ಅಂಶವು ಅಡ್ಡರೆ ಸಾಕು. ಜಗತ್ತಿನಲ್ಲಿ ಪ್ರಳಯವು ಆಕಾಶದಲ್ಲಿ ಗ್ರಹ ತಾರೆಗಳು ಮಕ್ಕಳ ತಿರುಗಲಿನಂತೆ ಉರುಳಾಡುವು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮಣ್ಣಿನಲ್ಲಿ ಉರುಳಾಡುವರು. ಇಂತಹ ನಾನು ಒಬ್ಬ ಬಲಹೀನ ಗೌರವನಿಗೆ ಭೀತರಾಗದೆ? ಭಯವಲ್ಲ ಪ್ರಭು, ಭಯವಲ್ಲ. ಓ ಪಾಂಡುರಂಗ, ಪ್ರಭು ವಿಠಲ,
ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರಭು. ನನ್ನ ಕಣ್ಣೆದುರಿನಲ್ಲಿ ನನ್ನ ಗುರುವಿನ ಅವಹೇಳನವನ್ನು ನಾನು ಸಹಿಸಲಾರೆ. ಅದು ನನ್ನ ಕುಲಾಂತರ ಪುತ್ರನಿದೆ. ಕೃಷ್ಣ, ನೀನು ಭಕ್ತ ಪರಾಧೀನಲ್ಲ. ಭಕ್ತರ ಮೊರೆಯನ್ನು ಆಲಿಸುವುದು ನಿನ್ನ ಕರ್ತವ್ಯವಲ್ಲ. ಕೂಡಲೇ ಸ್ಥಾನವನ್ನು ತ್ಯಾಗ ಮಾಡು ಪ್ರಭು. ಅನರ್ಥವಾಯಿತು. ಆ ದುರುಳ ದುಶ್ಯಾಸನನು ನಿಮ್ಮನ್ನು ಬಂಧಿಸಲು ತಂತ್ರ ಹೂಡಿದೆ. ತಾಯಿ, ತಾಯಿ, ಈ ದಿನ ನಿನ್ನ ಸಲುವಾಗಿ ನಾನು ಇಲ್ಲಿಂದ ಪಲಾಯನ ಮಾಡುವುದು ಯಾವ ಆಸೆಯಿಂದ ಬಂದನು, ಅದು ಆ ಮಹತ್ತರ ಕಾಯವು ಇಂದು ಎಲ್ಲ ನಿರಾಸೆಯಾಗಿದೆ. ಆದರೂ ಚಿಂತೆ ಇಲ್ಲ, ನಾನು ಇಂದು ನಿನ್ನ ಸಲುವಾಗಿ ಇಲ್ಲಿಂದ ಓಡಿ ಹೋಗುವೆನು. ಎಲ್ಲಿಗೆ ಪಲಾಯನ ಮಾಡುವ ವಂಚಕ? ಎಲ್ಲಿ ಕೃಷ್ಣ? ಕುರುಕುಲ ಕಳಂಕ ಸ್ವರೂಪ ಪುರಸ್ಕೃತವೆಲ್ಲದ ಸಂದೇಶವು ತಿರಸ್ಕರಿಸಿದೆ ಕೃಷ್ಣ. ದೇವಗುರುದ ಕಳಂಕ ಸ್ವರೂಪ ಇದು ನಿನ್ನ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದು ತಾವೇ ನಿರ್ಣಯಿಸಬೇಕು. ಯಾರಿಗೋ ಏನೆಂದು ಬಾಯಿಂದ ಕೇಳುವ ಮೊದಲು ಸಾರ್ವಭೌಮ ಕೃಷ್ಣ, ಈಗಾಗಲೇ ನಮ್ಮ ಮಾವನವರು ಏನನ್ನು ಕಾರಣಕ್ಕಾಗಿ ಮುಖ್ಯ ಸಲಹೆ ನಿಂತಿದ್ದಾರೆ. ನಮ್ಮ ಮಾವನವರು ಓಹೋ, ಶಕುನಿ ಮಾವನವರ ಸಲಹೆ. ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರುತ್ತದೆ. ಅವನು ಕೃಷ್ಣ, ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿಯೇ ಸ್ವೀಕರಿಸುವೆ. ಸ್ವೀಕರಿಸು ಕೃಷ್ಣ. ಸಹೋದರ ವಿಶ್ವಾಸನ ಬಂಧಿಸಿ ಕೃಷ್ಣವನ್ನು. ನಾವು ಯಾರನ್ನು ಬಂಧಿಸುವಿರಿ ಮಂದಮತಿಗಳೆಲ್ಲ? ಕೃಷ್ಣ, ನಿನ್ನನ್ನು ನಿನ್ನ ಅಂಗಗಳನ್ನು ಬಂಧಿಸಿ ನಿನ್ನ ದುರ್ಗದೊಳಗೆ ತಕ್ಕ ಬುದ್ಧಿಯನ್ನು ಕಲಿಸುವುದು. ಅದೆಂದಿಗೂ ಸಾಧ್ಯವಿಲ್ಲ. ಬಟ್ಟೆಯಿಂದ ಬೆಂಕಿಯನ್ನು, ಬಿರುಗಾಳಿಯಿಂದ ಬೀಸಣಿಯಿಂದ ಬಿರುಗಾಳಿಯನ್ನು, ಮರಳಿನಿಂದ ಸಾಗರವನ್ನು,
ಪ್ರತಿಬಂಧಿಸಲು ಯತ್ನಿಸಿದ ಅದೆಂದಿಗೂ ಸಾಧ್ಯವಿಲ್ಲ. ಈಗ ಬಂಧಿಸಿ ನನ್ನನ್ನು. ಎಲ್ಲರೂ ಬಂಧಿಸಿ ಕೃಷ್ಣನನ್ನು. ಮಾಯೆ, ಇದೆಲ್ಲ ಕೃಷ್ಣನ ಮಾಯೆ, ಇದೆಲ್ಲ ಕೃಷ್ಣನ ಮಾಯೆ. ಹೈಂದವ, ಇದೆಲ್ಲ ಕೃಷ್ಣನ ಮಾಯೆ. ಎಲ್ಲವೂ ಮಾಯೆ. ಪೂಜ್ಯರಾದ ನೀವು, ಮಹಾಮಹಿಮರಾದ ನೀವು ನನ್ನನ್ನು ಇಷ್ಟೊಂದು ಕುಲಹೀನನೆಂದು ಆಧರಿಸಲು ಕಾರಣವೇನು? ಕಾರಣ ಪರಮಾತ್ಮ, ಕುಲಹೀನರಲ್ಲಿ ಕಂಡು ಬರುವ ಗುಣಗಳು ನಿನ್ನಲ್ಲಿರುವವೇ? ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಾದರೂ ಒಮ್ಮೆ ಕೂತನೆಂಬ ವಿಚಾರವು ಪ್ರಪಂಚವೇ ಮರೆಯುವಂತಿಲ್ಲವೇ? ಕಾರಣ ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಪರಮಾತ್ಮ, ಆ ಕುಂತಿದೇವಿಯೇ ನಿನ್ನ ತಾಯಿ, ಆ ಸೂರ್ಯನೇ ನಿನ್ನ ಜನಕ, ಲೋಕೈಕ ವೀರರಾದ ಆ ಪಾಂಡವರೇ ನಿನ್ನ ಸಹೋದರರು. ಕುಂತಿದೇವಿ ನನ್ನ ತಾಯಿ. ಹೌದು ಕಾರಣ. ಲೋಕೈಕ ವೀರನ ಸಹೋದರರೇ. ಹೌದು. ಪರಮಾತ್ಮ, ತಾವು ಹೇಳಿದ ಮಾತು ಆಶ್ಚರ್ಯವಾಗುತ್ತಿದೆಯಲ್ಲ. ಓಹೋ, ಮರೆತಿದ್ದೆ. ಇಂದು ಯುದ್ಧ ಕಾಲ. ನೀವು ಪಾಂಡವರ ಪಕ್ಷಪಾತಿ, ಅವರ ತಲೆಕಾಯಲು ಈ ರೀತಿ ನನ್ನನ್ನು ವಂಚಿಸಿರುವೆ ಅಲ್ಲವೇ? ಕಾರಣ ರಾಜಾದಿರಾಜ ನೆನೆಸಿಕೊಂಡು ಈ ದಿವ್ಯ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತಿರುವೆಯಲ್ಲ. ಪರಮಾತ್ಮ, ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಸಮಾರಂಭೋತ್ಸವದಲ್ಲಿ ಉತ್ಸಾಹದ ತುಮಿಗೆ ಇಂತಹ ಬಗೆಯ ಸಂಕಟ ತಂದು ಬೇಡ ದೇವ. ಕಾರಣ ಪರಮಾತ್ಮ, ನನ್ನ ಮಾತುಗಳೆಲ್ಲವನ್ನು ಸತ್ಯವೆಂದುತ್ತೇವೆ. ನಿನ್ನ ತಾಯಿಯಾದ ಕುಂತಿದೇವಿ ಕನ್ನಿಕಾ ವ್ಯವಸ್ಥೆಯಲ್ಲಿದ್ದಾಗ ದುರ್ವಾಸ ಮುನಿಗಳಿಂದ 5 ಮಂತ್ರದ ಉಪದೇಶಗಳನ್ನು ಹೊಂದಿ ಅವು ಫಲಿಸುವೆವೋ ಇಲ್ಲವೋ ಎಂದು ಮನಸ್ಸಿನಲ್ಲಿ ಸಂಶಯವನ್ನು ಪಟ್ಟು ಅದರಲ್ಲಿ ಒಂದಾದ ಸೂರ್ಯ ಮಂತ್ರವೊಂದನ್ನು ಜಪಿಸಿ ಆಗ ನೀನು ಜನಿಸಿದ. ಆಗ ನಿನ್ನ ತಾಯಿಯಾದ ಕುಂತಿದೇವಿ ಲೋಕ ಅಪವಾದಕ್ಕೆ ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹಿದರು. ಕಾರಣ ಈಗಲೂ ನನ್ನ ಜೊತೆಯಲ್ಲಿ ಬಾ. ಆ ಪಾಂಡವರು ಮತ್ತು ಕೌರವರನ್ನು ಎಳೆದು ತಂದು ನಿನ್ನ ಪಾದದಲ್ಲಿ ಕೆಡಿ ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ಪರಮಾತ್ಮ, ತಾವು ಹೇಳಿದ ಮಾತು ಸತ್ಯವಾಗಿದೆ. ಭೀಮಾರ್ಜುನನನ್ನು ನೋಡಿದಾಗ ಇವನು ಕುಲಹೀನನೆಂದು ಆಧರಿಸಿರುವಲ್ಲ, ಅವರಿಗೆ ನಿನ್ನಂತವರ ವಿಚಾರವು ತಿಳಿಯುವುದೇ ಕಾರಣ ತಿಳಿಯಲು ನಿನ್ನ ತಾಯಿಯಾದ ಕುಂತಿದೇವಿಗಾಗಲಿ ನಿನ್ನ ಸಹೋದರರಾದ ಪಾಂಡವರಿಗಾಗಿ ಈ ವಿಷಯ ತಿಳಿಯದು. ನಿನ್ನ ತಾಯಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ, ಆ ಕರ್ಣನ್ಯಾರು ಆತನನ್ನು ನೋಡಿದರೆ ನನಗೆ ಮುರುತು ಉಂಟಾಗುವುದಲ್ಲ ಎಂದು ಪದೇ ಪದೇ ಕೇಳುತ್ತಿದ್ದಳು. ಆದರೂ ಸಹ ನಿನ್ನ ಜನ್ಮ ರಹಸ್ಯವನ್ನು ತಿಳಿಸಿರಲಿಲ್ಲ. ಈಗ ತಾನೇ ನಿನ್ನ ತಾಯಿಯಾದ ಕುಂತಿದೇವಿಗೆ ನಿನ್ನ ಜನ್ಮ ವೃತ್ತಾಂತವನ್ನು ಹೇಳಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಅತಿ ಸಂಭ್ರಮದಿಂದ ನಿನ್ನ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ವಹಿಸಬೇಡ, ಸಂತೋಷಪಡಿಸು. ಆಗಬಹುದು. ಕಾರಣ ನಾನಿನ್ನು ಬರಲೇ? ಆಗಬಹುದು ದೇವ. ಲೋಕೈಕ ವೀರರಾದ ಪಾಂಡವರ ಸಹೋದರರೇ, ಕುಂತಿದೇವಿ ನನ್ನ ತಾಯಿಯೇ. ಆಗಬಹುದು ದೇವ. ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಉಳ್ಳ ರುದ್ರಾಂತ ಸಂಭೂತರಾದ ಆ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ಆ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡುದೇವಿ ಕುಂತಿದೇವಿ ನನ್ನ ಜನನಿಯೇ. ಪರಶುರೊಡನೆ ಸರಿ ಸಮಾನವಾಗಿ ಹೋರಾಡಿ ಪಾಶುಪದವನ್ನು ಪಡೆದ ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅವಜಯವನ್ನೇ ಹೊಂದದ ಆ ನನ್ನ ಪರಮ ಅರ್ಜುನನು ನನ್ನ ಸಹೋದರನೇ. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರಲ್ಲ. ನಿನ್ನ ಶಿರಸ್ಸು ರಕ್ತದ ಮಡಿಯಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಭಾವ
ಹೇಗೆ ನೋಡಲಿ? ಯಾವ ಪೂರ್ವದ ಬ್ರಾಹ್ಮಣ ಬಲವೋ ತೂತನೆಂಬ ಅಪವಾದ ವೃತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ಬಾಂಧವರು ತಿಳಿಯದೆ ಬೆಲೆ ಪಡೆದಿದ್ದೆ. ಇಂದು ಬಂಧು ಬಾಂಧವರು ಇವರೇ ಎಂದು ಕೇಳಿ ತಿಳಿದ ಬಳಿಕ ಎಂತ ಉಭಯ ಸಂಕಲ್ಪವಾಯಿತು. ಅಯ್ಯೋ ಭಾವಿಕರೇ, ಪಾಂಡು ಕುಮಾರನಾಗಿ ನೀನು ಪಾಂಡು ಪುತ್ರನೇ ಕೂಡ ನಿಂತಿರುವೆ. ಅಯ್ಯೋ